ಈ ಹನಿ ಟ್ರ್ಯಾಪು ಹನಿ ಏನು ಹನಿ ಟ್ರ್ಯಾಪ್ ಅಂದರೆ ಹನಿ ಮೂನ್ ಕೇಳಿದಿರಲ್ಲ, ಮದುವೆ ಆದ ನಂತರ ಹನಿಮೂನ್ಗೆ ಹೋದರು, ಕನ್ನಡದಲ್ಲಿ ಮಧುಚಂದ್ರ ಅಂತ ಕರೀತಾರೆ. ಆಯಿತಾ, ಗಂಡ ಹೆಂಡತಿ ಹೋದರೆ ಮದುವೆ ಆಗಿ ಹೋದರೆ ಹನಿಮೂನ್. ಆಮೇಲೆ ಗಂಡ ಹೆಂಡತಿ ಅಲ್ಲದವ್ರದ್ದು ಸಂಬಂಧಗಳಿದ್ರೆ ಹನಿ ಸೀಕ್ರೆಟು. ಸಿಕ್ಕಾಕೊಂಡ್ಬಿಟ್ರೆ ಹನಿ ಟ್ರ್ಯಾಪು. ಏನು ಹನಿ ಟ್ರ್ಯಾಪ್ ಅಂದರೆ ನೋಡಿ, ಒಂದು ಅನೈತಿಕ ಸಂಬಂಧಗಳಿರುತ್ತೆ, ಆಯಿತಾ, ಅಥವಾ ದುಡ್ಡು ಕೊಟ್ಟಿರುವಂಥ ಸಂಬಂಧಗಳೇ ಆಗಿರ್ಬೋದು, ಇಬ್ಬರ ಒಪ್ಪಿತ ಸಂಬಂಧವೇ ಆಗಿರ್ಬೋದು. ಒಬ್ಬ ಉದ್ಯಮಿಯೋ ಮತ್ತೊಬ್ಬ ಯಾರೋ ಒಬ್ಬರು ಒಂದು ಹುಡುಗಿ ಜೊತೆ ಸಂಪರ್ಕ ಆಗುತ್ತೆ, ಲವ್ ಆಗುತ್ತೆ, ಮತ್ತೊಂದಾಗುತ್ತೆ, ಮನೆಗೆ ಹೋಗಿ ಬರೋದು ಆಗ್ತಾ ಇರುತ್ತೆ. 1 ವರ್ಷ 2 ವರ್ಷ 3 ವರ್ಷ ಜೊತೆಗೆ ಆಗಿರ್ತಾರೆ. ಯಾವುದೋ ಒಂದು ಟೈಮಲ್ಲಿ ವಿಶ್ವಾಸ ಬಂದ ಟೈಮಲ್ಲಿ ಆ ಹುಡುಗಿ ಒಂದು ವಿಡಿಯೋ ಮಾಡ್ಕೊಂಡಿರ್ಬೋದು, ಅಥವಾ ಹುಡುಗ ಗೊತ್ತೂ ಇರ್ಬೋದು, ಇಲ್ಲ ಅಂತಲ್ಲ. ಒನ್ ಫೈನ್ ಡೇ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ಆದಾಗ ಆತನ ವಿರುದ್ಧ, ಯಾಕೆಂದರೆ ಆತ ಪ್ರತಿಷ್ಠಿತ ವ್ಯಕ್ತಿ ಆಗಿರ್ತಾನೆ, ಆತನ ವಿರುದ್ಧ ಆ CD ಬಿಡ್ತೇನೆ ಅಂಥೇಳಿ ಬೆದರಿಕೆ ಹಾಕ್ಬೋದು. ಇದು ಒಂದು ಹನಿ ಟ್ರ್ಯಾಪ್. ಇನ್ನೊಂದು ಹನಿ ಟ್ರ್ಯಾಪ್ ಇದೆ. ಈ ಹನಿ ಟ್ರ್ಯಾಪ್ ಈ ಎಲ್ಲ ಕಡೆ ನಡೀತೆ. ಹೆಂಗೆ ಅಂತಂದರೆ, ಯಾರಾದರೂ ಸಾಧಾರಣವಾಗಿ ಸ್ವಲ್ಪ ವಯಸ್ಕರಾಗಿರೋರನ್ನೇ ಟಾರ್ಗೆಟ್ ಮಾಡ್ತಾರೆ. ಫೋನ್ ಮಾಡೋದು, ಎಲ್ಲಿಂದಲೂ ಅಚಾನಕ್ ಫೋನ್ ಬಂದಂಗೆ ಒಂದು ಹುಡುಗಿ ಫೋನ್ ಮಾಡೋದು. ಫೋನ್ ಮಾಡಿದಾಗ ಯಾರು ಓ ಅಂಕಲ್ ಡ್ಯಾಶ್ ಸಮಥಿಂಗ್ ಮಾತಾಡಿ, ನಾನು ಹೀಗೆ ಬನ್ನಿ ತಿಂಡಿ ತಿನ್ನುವ, ಅದು ತಿನ್ನುವ, ಇದು ತಿನ್ನುವ, ಫ್ರೆಂಡ್ ಆಗೋದು. ಫ್ರೆಂಡ್ ಆಗಿ ಒಂದು ಫೈನ್ ಡೇ ಇದಕ್ಕೆ ಬೇರೆ ಬೇರೆ ವಿಚಾರಕ್ಕೆ ಆಫರ್ ಮಾಡೋದು. ಅವ ಬಂದಿರ್ತಾನೆ ಮತ್ತೊಂದು, ಕೆಲವೊಮ್ಮೆ 1 ವಾರದಲ್ಲಿ 2 ವಾರದಲ್ಲಿ ಮುಗಿಸ್ಬಿಡ್ತಾರೆ ಇದನ್ನು. ಈ ಹುಡುಗಿ ಲೊಕೇಶನ್ ಕಳಿಸಿ ಕರೆಸೋದು ಅವನನ್ನು. ಅವ ಬರ್ತಾನೆ, ಅವ ಬಂದು ಒಳಗೆ ಹೋಗಿ ಅವನು ತನ್ನ ಬ್ಯಾಟಿಂಗ್ ಶುರು ಮಾಡುವಂಥ ಸಂದರ್ಭದಲ್ಲಿ ಒಂದು 4-5 ಜನ ಅಟ್ಯಾಕ್ ಮಾಡಿಬಿಡ್ತಾರೆ. ಫೋಟೋ ತೆಗೆದ್ಬಿಡ್ತಾರೆ, ಟಕ ಫೋಟೋ. ಅವನು ಬೆದರಿ ಬೆಂಡಾಗ್ಬಿಡ್ತಾನೆ. ಕೊಡು 5 ಲಕ್ಷ ಕೊಡು, 2 ಲಕ್ಷ ಕೊಡು, ವಾಚ್ ಕೊಡು, ಇದು ಕೊಡು, ಹೀಗೆಲ್ಲ ಶುರುವಾಗುತ್ತೆ. ಇದು ಹನಿ ಟ್ರ್ಯಾಪ್ ಈಗಲೂ ಆಗುತ್ತೆ. ಹಾಗಾಗಿ ಹೆಣ್ಮಕ್ಳು ಫೋನ್ ಮಾಡಿದ್ರು ಅಂದ ತಕ್ಷಣ ಲಪಕ್ಕಂತ ಬಿದ್ದುಬಿಡ್ಬೇಡಿ. ಓಕೆ, ಕರೆದ್ಲು ಮತ್ತೊಂದು ಹೋಗಬೇಡಿ, ಫುಲ್ ಕತ್ತರಿಸಿ ಕಳಿಸ್ಬಿಡ್ತಾರೆ. ಇದು ರಾಬ್ರಿ ಟೈಪು. ಇನ್ನೊಂದೇನಪ್ಪ ಅಂತಂದರೆ, ತುಂಬ ವರ್ಷಗಳ ಕಾಲ ಸಲಿಗೆಯಿಂದ ಇದ್ದು ಇವನನ್ನು ಒಂದಲ್ಲ ಒಂದು ದಿವಸ ಇವನು ಕೈ ಬಿಟ್ಟು ಹೋದರೆ, ಪ್ರೀತಿಯಲ್ಲೂ ಇರ್ಬೋದು, ನೀನು ನನ್ನನ್ನು ಬಿಟ್ಟು ಹೋದರೆ ನಿನ್ನ ವಿಡಿಯೋ ಲೀಕ್ ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಅಂಥ ಆರೋಪವನ್ನು ವಿಜಯಲಕ್ಷ್ಮಿಯವರು ಮಾಡಿರೋದು. ಅಂಡರ್ಸ್ಟ್ಯಾಂಡ್? ಓಕೆ. ಈ ನಡುವೆ ಪಾಪ ಪವಿತ್ರ ಗೌಡಾಗಿ ಎಷ್ಟು ದಾಸನಾಗಿ ಹೋಗಿದ್ರು ದರ್ಶನ್ ಅಂತಂದರೆ, ಒಂದೊಮ್ಮೆ ಅನಿಸುತ್ತೆ ಪಾಪ ದರ್ಶನ್ ಎಷ್ಟು ಭಾವನಾತ್ಮಕ ಜೀವಿ, ಎಷ್ಟು ಭಾವುಕ ಜೀವಿ, ಪ್ರೀತಿ ಸಿಕ್ಕಿಲ್ವೇನೋ, ಪವಿತ್ರ ಗೌಡದಿಂದ ಸಿಕ್ತೇನೋ, ಅಥವಾ ವಿಜಯಲಕ್ಷ್ಮಿಯಿಂದ ಸಿಕ್ತೇನೋ, ಅಥವಾ ಪರಿತಪಿಸ್ತಾ ಇದ್ದಾರೇನೋ, ಎಷ್ಟು ಪರಿಪರಿಯಾಗಿ ಬೇಡಿಕೊಳ್ತಾರೆ. ಪವಿತ್ರ ಪೊರ್ಕಿ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಹಾಕಿದ್ದಾರೆ. ಈಗ ಅವರಿಬ್ಬರ ವಾಟ್ಸಪ್ ಚಾಟ್ ರಿವೀಲ್ ಆಗಿದೆ. ಈಗ ಇವರಿಬ್ಬರದು. ಹಾಗಾದರೆ ಅದರಲ್ಲಿ ಏನೇನಿದೆ? ಈಕೆ ಹೆಂಗೆ ಮಾತಾಡ್ತಾಳೆ, ದರ್ಶನ್ ಹೆಂಗೆ ಮಾತಾಡ್ತಾರೆ, ಯಾವಾಗ ದರ್ಶನ್ ಹೆಂಡತಿ ಜೊತೆ ದುಬೈಗೆ ಹೋದ ನಂತರ ಈಕೆ ವರ್ಷ ಯಾವ ರೀತಿ ಬದಲಾಗತ್ತೆ, ಕೇಳಿಸ್ಕೊಳ್ಳಿ. ಪವಿತ್ರ ಗೌಡ ದರ್ಶನ್ಗೆ ಏನಾಗಬೇಕು? ಹೆಂಡತಿನ, ಪ್ರೇಯಸಿನ, ಅಥವಾ ಬರೀ ಫ್ರೆಂಡ? ಈ $1 ಮಿಲಿಯನ್ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಪವಿತ್ರಾಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿದೆ. ನೀವೇ ನಿಮ್ಮ ಕಿವಿಯಾರೆ ಅದನ್ನ ಕೇಳಿಸ್ಕೊಂಡ್ಬಿಡಿ. ಮಿಸ್ ಯು, ಲವ್ ಯು ಮುದ್ದು ಹೆಂಡತಿ. ವಿತೌಟ್ ಯು ಐ ಆಮ್ ಝೀರೋ. ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್, ಸುಬಾ. Please take care of yourself. I will always choose you in any lifetime over anyone is in the world. I might not be everything you want, but I am always there for you. No matter the challenge ahead. Most important person in my life, and hope you know that. I know that, and I love you more than anything. ಎಷ್ಟೆಲ್ಲ ಮುದ್ದಾಗಿ ಮೆಸೇಜ್ ಮಾಡಿಕೊಂಡು ತುಂಟಾಟ ಆಡ್ಕೊಂಡಿದ್ದ ಪವಿತ್ರ ದರ್ಶನ್ ನಡುವೆ ಅದೊಂದು ದಿನ ಬರಸಿಡಿಲು ಬಡ್ದಿತ್ತು. ಕಾಟೇರ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈಗೆ ಹೋಗಿದ್ದ. ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊಂಡಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ನೋಡಿದ ಪವಿತ್ರ ಕೆರಳಿ ಭದ್ರಕಾಳಿಯಾಗಿದ್ಲು. Happy journey. God bless you both.
happy anniversary in advance. You spoiled my life. This is how you treat your wife. You are great. ಹೀಗೆ ದರ್ಶನ್ ಮೇಲೆ ಮುನಿಸಿಕೊಂಡ ಪಾತರಗಿತ್ತಿ ಪವಿತ್ರ ವಾಟ್ಸ್ಆಪ್ನಲ್ಲಿ ಪೊರ್ಕಿ ನಂಬರ್ನೇ ಬ್ಲಾಕ್ ಮಾಡಿದ್ದಾಳೆ. ಬಳಿಕ ದರ್ಶನ್ ಪವಿತ್ರಾಗೆ ಪರಿಪರಿಯಾಗಿ ಮುದ್ದು ಹೆಂಡತಿ ಮಾತಾಡೋ ಹೆಂಡತಿ ಅಂತ ಬೇಡ್ಕೊಳ್ತಾನೆ. ನಂತರ ಸುಮಾರು ದಿನಗಳ ಕಾಲ ಬರೀ ಒನ್ ಸೈಡ್ ಮೆಸೇಜ್. ಮುದ್ದು ಹೆಂಡತಿ, ವಾಟ್ ಮುದ್ದು? ವೈ ಆರ್ ನಾಟ್ ಟಾಕಿಂಗ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಐ ಆಮ್ ಲಿವಿಂಗ್ ಫ್ರಮ್ ಪೂನಾ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ವೈ ಆರ್ ಯು ನಾಟ್ ಆನ್ಸರಿಂಗ್ ಮೈ ಕಾಲ್ ಅಂಡ್ ಮೆಸೇಜಸ್? ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಇಟ್ಸ್ ಓಕೆ, ಹ್ಯಾವ್ ಎ ಗ್ರೇಟ್ ಡೇ. ಓಕೆ, ಥ್ಯಾಂಕ್ಸ್ ಪವಿತ್ರ. ಗಾಡ್ ಬ್ಲೆಸ್ ಯು. ವೆರಿ ಗುಡ್ ಮಾರ್ನಿಂಗ್ ಮುದ್ದು ಹೆಂಡತಿ. ಹ್ಯಾವ್ ಎ ಗ್ರೇಟ್ ಡೇ. ಮೂವಿಂಗ್ ಲೆಫ್ಟ್ ಟು ಕಾಶ್ಮೀರ್. ವೆರಿ ಗುಡ್ ಮಾರ್ನಿಂಗ್. ಓಕೆ, ಬಿ ಸೇಫ್. ಹ್ಯಾವ್ ಎ ಗ್ರೇಟ್ ಡೇ. ಹೀಗೆ ಎಷ್ಟು ಮೆಸೇಜ್ ಮಾಡಿದ್ರು ಕೂಡ ಪವಿತ್ರ ಕಡೆಯಿಂದ ಒಂದೇ ಒಂದು ರಿಪ್ಲೈ ಬರೋದಿಲ್ಲ. ಬಳಿಕ ಹೇಗಾದ್ರೂ ಮಾಡಿ ಪವಿತ್ರಾಳಿಗೆ ಮತ್ತೆ ಹತ್ತಿರ ಆಗ್ಬೇಕು ಅಂತ ದಾಸ ಹಪ್ಪಿಸ್ತಾನೆ. ಇದೇ ವೇಳೆ ರೇಣುಕಾ ಸ್ವಾಮಿ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಪೊರ್ಕಿಗೆ ಗೊತ್ತಾಗುತ್ತೆ. ಸಿಕ್ಕಿದ್ದ ಚಾನ್ಸ್ ಅಂತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸ್ತಾನೆ. ಬಳಿಕ ನಡೆದಿದ್ದೆಲ್ಲ ಅಟ್ಟಹಾಸ, ನರಕ ದರ್ಶನ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಅವಳು ಎಷ್ಟು ಕಾಡಿಸ್ತಾಳೆ ದರ್ಶನ್ಗೆ. ಮೆಸೇಜೇ ಮಾಡಲ್ಲ. ದರ್ಶನ್, ಪವಿತ್ರ ಗೌಡ ದರ್ಶನ್ ಜೀವನದಲ್ಲಿ ಬರೋದಕ್ಕಿಂತ ಮೊದಲು ಏನೂ ಅಲ್ಲ. ಪವಿತ್ರ ಗೌಡ ಒಂದು ಸಣ್ಣ ಆ್ಯಕ್ಟ್ರೆಸ್ಸು. ದರ್ಶನ್ ಬರ್ತಾರೆ, ಮನೆ ಕಟ್ಕೊಡ್ತಾರೆ, ಆಮೇಲೆ ಇಷ್ಟು ಏನು ಐಷಾರಾಮಿ ಜೀವನ ಸಿಗತ್ತೆ. ವಿಜಯಲಕ್ಷ್ಮಿ ಜೊತೆ ಹೋಗೋದು ಇಷ್ಟ ಆಗಲ್ಲ. ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ನೋಡಿ. ಆ ಹೋದ್ರೂ ಅನ್ನೋ ಕಾರಣಕ್ಕಾಗಿ ಚಾಟ್ ಅಲ್ಲಿ ದರ್ಶನ್ ಪರಿಯಾಗಿ ಬೇಡ್ಕೊಳ್ತಾರೆ. ಆ ಬೇಡಿಕೊಳ್ಳೋ ರೀತಿ ಇದೆಯಲ್ಲ, ಒಂದು ವೇಳೆ ಒಂದು ಹೊಸ ಲವ್ವರ್ಸು ಅಥವಾ ಹೊಸ ಗಂಡ ಹೆಂಡತಿ ಇವರಿಬ್ಬರು ನಡೆದಿದ್ರೆ ಅದೊಂದು ಅದ್ಭುತ ಆಗಿರುತ್ತೆ. ಏನು ಅದ್ಭುತವಾಗಿ ಮಾತಾಡ್ಕೋತಾರಪ್ಪ ಅಂತೇಳಿ. ಆದರೆ ನೀವು ನೋಡಿ, ಮದುವೆ ಆಗದೇ ಇದ್ದರೆ ಅದು ಅನೈತಿಕ ಸಂಬಂಧನೇ, ಅಕ್ರಮ ಸಂಬಂಧನೇ. ಈಗ ಈ ಹಿಂದೆ ರಾಜ ಮಹಾರಾಜರುಗಳದ್ದು ನಿಮ್ಗೆ ಗೊತ್ತಿರ್ಬೋದು. ರಾಜ ಮಹಾರಾಜರುಗಳಿಗೆ 5 ಹೆಂಡತಿ, 6 ಹೆಂಡತಿ, 10 ಹಿಂಗೆಲ್ಲ ಇರ್ತಿತ್ತು. ಆದರೆ ಅಲ್ಲೊಂದು ವಿಶೇಷತೆ ಇರ್ತಿತ್ತು, ನಿಮ್ಗೆ ಗೊತ್ತಿರಲಿ. ಪಟ್ಟದರಸಿ ಅಂತ ಒಬ್ಬಳೆ, ಅಂದರೆ ಪಟ್ಟದರಸಿ ಅಂತಿರುತ್ತಲ್ಲ. ಈಗ ಎಲ್ಲ ರಾಜ್ಯಾಡಳಿತ ನೋಡಿದಾಗ, ಜನರ ಮುಂದಕ್ಕೆ ಹೋದಾಗ ಉಳಿದವರೆಲ್ಲ ಬರೋಂಗಿಲ್ಲ. 10 ಇರಲಿ, 20 ಇರಲಿ, 300 ಇರಲಿ, 400 ಅವರೆಲ್ಲ ಬರೋಂಗಿಲ್ಲ. ಪಟ್ಟದರಸಿ ಮಾತ್ರ, ರಾಜನ ಪಕ್ಕದಲ್ಲಿ ಕೂತ್ಕೊಳ್ಳೋದು ಪಟ್ಟದರಸಿ ಮಾತ್ರ, ಬೇರೆ ಯಾರಿಗೂ ಅವಕಾಶ ಇಲ್ಲ. ಇಲ್ಲಿ ಎಷ್ಟೇ ಇದ್ರೂ ಕೂಡ ಮದುವೆ ಆಗಿರೋದು ವಿಜಯಲಕ್ಷ್ಮಿ ಅವ್ರನ್ನ, ಅವರಿಗೆ ಪ್ರಥಮ ಆದ್ಯತೆ. ಅರ್ಥ ಆಯ್ತಾ? ಬೇಕಿದ್ದರೆ ಪವಿತ್ರ ಗೌಡ ಯಾರಿಗೆ ದರ್ಶನ್ಗೆ ಏನೆಲ್ಲ ಉಪಕಾರ ಮಾಡಿರಲಿ, ಕಿಡ್ನಿ ಕೊಟ್ಟಿರಲಿ, ಮತ್ತೊಂದು ಕೊಟ್ಟಿರಲಿ, ರಕ್ತ ಕೊಟ್ಟಿರಲಿ, ಏನೆಲ್ಲ ಮಾಡಿರಲಿ, ನೋ, ವಿಜಯಲಕ್ಷ್ಮಿಯೇ ಪಟ್ಟದರಸಿ. ಅದು ನಮ್ಮ ಕಾನೂನು ಹೇಳುವಂಥದ್ದು. ಇಲ್ಲಿ ಸತಾಯಿಸ್ತಾರೆ. ಒಮ್ಮೆ ಅನಿಸತ್ತೆ ಪಾಪ ದರ್ಶನ್ ಭಾವನೆಗಳ ಸುಳಿಯಲ್ಲಿ ಸಿಲುಕಾಕೊಂಡ್ಬಿಟ್ರು, ಒಂದು ರೀತಿಯಲ್ಲಿ ಇಮೋಷನಲ್ ಬ್ಲ್ಯಾಕ್ ಮೇಲ್ಗೆ ಸಿಲುಕಾಕೊಂಡ್ಬಿಟ್ರು ಅಂತ ಅನಿಸುತ್ತೆ. ನೋಡಿ, ಈಗ ಈ ಮೆಸೇಜ್ ಡಿಲೀಟ್ ಆಗಿರೋದು ಯಾಕೆ ಅನ್ನೋಂಥ ವಿಚಾರಕ್ಕೆ ಬರ್ತೀನಿ. ಕ್ರೈಮಿಗೆ ಬರ್ತೀನಿ. ಈಗ ಲವ್ ಸ್ಟೋರಿಯಿಂದ ಕ್ರೈಮಿಗೆ. ದರ್ಶನ್ ಅವರ ನಂಬರನ್ನು 300D ಅಂತ ಸೇವ್ ಮಾಡ್ಕೊಂಡಿದ್ರು ಪವಿತ್ರ ಗೌಡ. 300D ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತೀವಿ. A1 ಪವಿತ್ರ ಗೌಡ ಬಳಸ್ತಾ ಇದ್ದಿದ್ದು iPhone 14 Pro Max. ಇದೇನು ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈಗ iPhone 11, 12, 13, 14, 15, 16, ಈಗ ನಾಳೆ 16 ಬರುತ್ತೆ. ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅಷ್ಟೇ. 14 Pro, 14 ಇದ್ದವರು ಸ್ವಲ್ಪ ಪಾಶ್ ಅಂತೆಲ್ಲ ಲೆಕ್ಕಾಚಾರ. ಈಗ ಎಲ್ಲರ ಬಳಿ ಇರುತ್ತೆ, ಅದು ಬೇರೆ ವಿಚಾರ. 1.5 ಲಕ್ಷ ಸ್ವಲ್ಪ ಕಾಸ್ಟ್ಲಿ. ಜೂನ್ 8ರಿಂದ 10ರವರೆಗೆ ದರ್ಶನ್ ಜೊತೆಗೆ ಸಂಭಾಷಣೆ ಮಾಡ್ತಾರೆ. ಜೂನ್ 8ರಿಂದ 10ರವರೆಗೆ. ಇದು ಯಾವ ಟೈಮ್ನಲ್ಲಿ? ಅವನು ಕೊಲೆಯಾದ ಟೈಮ್. ಅಲ್ಲಿ ತನಕ ಅವ್ರದ್ದೆಲ್ಲ ನಿಂತೋಗಿತ್ತು. ಕಾಲ್ ಮತ್ತು ವಾಟ್ಸಪ್ ಮೆಸೇಜ್ ಮೂಲಕ ಸಂಭಾಷಣೆ. ಕಾಲ್ ಮತ್ತು ವಾಟ್ಸಪ್ ಮೆಸೇಜ್. ಜೂನ್ 5ರಂದು ರೇಣುಕಾ ಸ್ವಾಮಿಯಿಂದ ಮೆಸೇಜ್ ಬರುತ್ತೆ. ಇದು ಬೇರೆ. ಯಾರಿಗೆ? ಪವಿತ್ರ ಗೌಡಗೆ. ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ ರೇಣುಕಾ ಸ್ವಾಮಿ ಜೂನ್ 5ನೇ ತಾರೀಕು, ಸತ್ತೋಗಿರೋದು 8ಕ್ಕೆ. ಈ ಮೆಸೇಜ್ನ ಸ್ಕ್ರೀನ್ಶಾಟ್ ತೆಗೆದಿದ್ರು ಪವಿತ್ರ ಗೌಡ ಬೇಕು ಅಂತೇಳಿ. ಯಾಕಂದರೆ ಆ ಟೈಮ್ಗಾಗಲೇ ಐ ಥಿಂಕ್ ದರ್ಶನ್ ಎಂಟ್ರಿ ಆಗಿದ್ದಾರೆ ವಾಪಸ್. ಬಳಿಕ ಅದನ್ನು A3 ಪವನ್ಗೆ ಕಳುಹಿಸಿದ್ದ ಪವಿತ್ರ. ದರ್ಶನ್ ಕಳಿಸಿಲ್ಲ ನೋಡಿ, ಪವನ್ ಕಳಿಸಿದ್ದಾರೆ. ಇಲ್ಲಿ ಏನಾಗಿದೆ, ದರ್ಶನ್ ಮತ್ತು ಪವಿತ್ರ ನಡುವೆ
ಅಸಮಾಧಾನ ಉಂಟಾದಾಗ ಈ ಮೈನೆ ಪ್ಯಾರ್ ಕಿಯಾದಲ್ಲಿ ಪಾರಿವಾಳ ಬರುತ್ತಲ್ಲ, ಆಮೇಲೆ ಹಮ್ ಆಪ್ ಕೆ ಕೋನಲ್ಲಿ ಒಂದು ನಾಯಿ ಮರಿ ಬರುತ್ತಲ್ಲ, ಹಾಗೆ ಪವಿತ್ರ ಈ ಪವನ್ ಕೆಲಸ ಮಾಡ್ತಾ ಇದ್ದ. ಇವಳು ಹಿಂಗೆ ತೆಗಿಯೋದು, ಪವನ್ ಕಳಿಸೋದು, ಓತಿಕೆ ಆತ ದರ್ಶನ್ ಕಳಿಸೋದು, ಫಿಟ್ಟಿಂಗ್ ಇಟ್ಟಿದೆ ಅವನು ಸೈಲೆಂಟ್ ಆಗಿದ್ದು ಸರಿ ಆಗ್ತಿತ್ತು. ಇನ್ನು ನಂದೀಶ್ ಧನ್ರಾಜ್ ಜೊತೆಗೂ ಪವಿತ್ರ ಕಾಂಟ್ಯಾಕ್ಟ್ ಇದೆ, ದರ್ಶನ್ ಜೊತೆ ಇಲ್ಲ, ದರ್ಶನ್ ಫ್ರೆಂಡ್ಸ್ಗಳ ಜೊತೆ ಇದೆ. ಇವರಿಬ್ಬರ ಜೊತೆಗಿನ ಕಾಲ್ ಲಾಗ್ ಸಹ ಡಿಲೀಟ್ ಆಗಿದೆ, ಜೊತೆಗೆ ವ್ಯಾಟ್ಸಪ್ ಚಾಟಿಂಗ್ ಕೂಡ ಡಿಲೀಟ್ ಆಗಿದೆ. A14 ಪ್ರದೋಷ್ ಜೊತೆಗೆ 4 ಬಾರಿ ವ್ಯಾಟ್ಸಪ್ ಚಾಟ್ ಆಗಿದೆ. ಜೂನ್ 9ರಂದು ಬೆಳಗ್ಗೆ 9 ಗಂಟೆಗೆ ಚಾಟ್ ಮಾಡಿದ್ದಾರೆ. ತನ್ನ ಸ್ನೇಹಿತೆ ಸುಮತಾ ಜೊತೆಗೂ ಪವಿತ್ರ ಸಂಪರ್ಕದಲ್ಲಿದ್ದರು.